ಮಾತಾಡಕತ್ತಾರೆ. ಸ್ವಾಮಿಯವರು ಮಾತಾಡ್ತಾವ್ರು ನೋಡಿ ಇಲ್ಲಿ ಮೀಡಿಯಾ ಹತ್ರ. ಎದುರುಗಡೆ ಮನೇಶ್ವರನ ದೇವರ ಐತಲ್ಲ ಅಲ್ಲಿ. ಹಾಂ, ಮೀಡಿಯಾದ ಜೊತೆ ಮಾತಾಡ್ತಾರೆ. ಇಂಥ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸೋದು ಈ ಪೂರ್ವಜನ್ಮ ಪುಣ್ಯ ಇರಬೇಕು. ನಮ್ಮ ಪರಿಹಾರ ಆಗಬೇಕಾದ್ರೆ ಯಾವುದರಲ್ಲೂ ಪರಿಹಾರ ಆಗಲ್ಲ. ಇಂಥ ಒಂದು ಮಹತ್ ಕಾರ್ಯದಲ್ಲಿ ನಮ್ಮ ಕೈಲಾದಷ್ಟು ಸೇವೆ ಮಾಡೋದ್ರಿಂದ ನಮ್ಮ ಕರ್ಮ ಫಲ ಕಡಿಮೆ ಆಗುತ್ತೆ. ನಮ್ಮ ಕುಟುಂಬಗಳಿಗೆ, ನಮ್ಮ ವಂಶವೃಕ್ಷ ಈ ಭೂಮಿಗಿರೋ ತನಕ ಮಹಾಲಕ್ಷ್ಮಿ ಅನುಗ್ರಹ, ಆಶೀರ್ವಾದ ನಮಗೆ ಸಿಗುತ್ತೆ. ಯಾವುದೇ ಒಂದು ಸಮಸ್ಯೆ ಪ್ರಾಣಕ್ಕೆ ಬಂದಾಗ ತಾಯಿ ನಮ್ಮ ಕೈ ಹಿಡಿದು ನಮಗೆ ಹೇಳ್ಕೊಳ್ತಾಳೆ. ಇಂಥ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಿದಾಗ ನಿಮ್ಮನ್ನು ಕೋಟಿಗಳು ಕೊಡೋದು ಯಾರು ಕೇಳಲ್ಲ. ನಿಮ್ಮ ಶಕ್ತಿ 10 ರೂಪಾಯಿ ಕೊಡೋದು ತಗೊಳ್ತೀರಿ, 5 ರೂಪಾಯಿ ಕೊಡೋದು ತಗೊಳ್ತೀರಿ, ಒಂದು ಇಟ್ಟಿಗೆ ತಂದು ಕೊಡೋದು ತಗೊಳ್ತೀರಿ. ತಾಯಿ ಒಂದು ಶರೀರದಲ್ಲಿ ನಿಮ್ಮದು ಒಂದು ಹಣು ಮಾತ್ರ ಕೊಡಬೇಕು. ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ. ಅಂಥ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಇಡೀ ಜಗತ್ತಿಗೆ ತಾಯಿ ಅವಳು. ಅವಳ ಒಂದು ರೂಪ ಕೊಡ್ತಾ, ಅವಳಿಗೆ ಒಂದು ಜನ್ಮ, ಒಂದು ರೂಪ ಕೊಡ್ತಾ ಇದೆ ಅಂದರೆ ನಮ್ಮಂಥ ಪುಣ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇರಲ್ಲ. ಇಂಥ ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಭಾಗವಹಿಸಬೇಕು. ಈ ಒಂದು ಮಹತ್ ಕಾರ್ಯ ಮಾಡೋದಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಅವರು ಏನೊಂದು 150 ರೂಪಾಯಿ ಕೊಟ್ಟು ತಗೊಂತಾರೋ ಅವ್ರು ಕೊಡಂಥ ಒಂದು 150 ರೂಪಾಯಿ ಟ್ರಸ್ಟ್ ಮುಖಾಂತರ ಒಂದು ಕಡೆ ಹಾಕಿ ಈ ಒಂದು ಮಹತ್ ಕಾರ್ಯ ಮಾಡ್ತಾರೆ. ಭಕ್ತಾದಿಗಳಿಗೆ ಒಳ್ಳೆಯದಾಗಿ ಅವರಿಂದ ಅಂದ್ಕೊಂಡಿರುವಂಥ ಸಂಕಲ್ಪ ನೆರವೇರಿ ಅವರು ಕೊಡುವಂಥ ದೇಣಿಗೆ ಡೊನೇಷನ್ ಟ್ರಸ್ಟ್ ಮುಖಾಂತರ ಒಂದು ಕಡೆ ಹಾಕಿ ಈ ಒಂದು ಮಹತ್ ಕಾರ್ಯ ನೆರವೇರಿಸ್ತಾರೆ. ಯಾವುದೇ ಒಂದು ಯಾವೊಬ್ಬ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಆಗಿರ್ಬೋದು, ದೊಡ್ಡ ಬಿಲ್ಡರ್ಸ್ ಸಪೋರ್ಟ್, ಯಾರು ಸಪೋರ್ಟ್ ಇಲ್ಲ. ಭಕ್ತಾದಿಗಳು ಕೊಡುವಂಥ ಒಂದು ಅವರು ಪರೋಕ್ಷವಾಗಿ ಕೊಡಬಹುದು, ಪ್ರತ್ಯಕ್ಷವಾಗಿ ಕೊಡ್ಬೋದು. ಅವರು ಕೊಡುವಂಥ ಒಂದು ದೇಣಿಗೆನೇ ಇಲ್ಲಿ ಉಪಯೋಗಿಸಿ ಒಂದು ಕಡೆ ಶೇಖರಣೆ ಮಾಡಿ ಮಾಡ್ತಾರಂಥ ಒಂದು ಮಹತ್ ಕಾರ್ಯ ಇದೆ. ಈಗ ಜನಸ್ತೋಮ ಈ ಮಟ್ಟಕ್ಕೆ ಬೆಳೆದಕ್ಕೆ ಸಾಧ್ಯ? ಅದು ಈ ಮಟ್ಟಕ್ಕೆ ಬೆಳೆದೈತಂದರೆ ನಂದು ನಿಮ್ಮದಲ್ಲ, ತಾಯಿದು. ಆ ತಾಯಿ ಬಲ, ಆ ತಾಯಿ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ. ಆ ತಾಯಿ ಮೇಲೆ ನಂಬಿಕೆ ಇಟ್ಟರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಕರ್ಕೊಂಡು ಹೋದ್ರೆ ಅದಕ್ಕೆ ನಿದರ್ಶನ ನಾನೇ. ಈ ಒಂದು ಮಹತ್ ಕಾರ್ಯ ಮಾಡೋದಕ್ಕೆ ಹೇಳೋಕ್ಕಾಗಲ್ಲ, ಅಷ್ಟಾಗುತ್ತೆ. ದುಡ್ಡು ಕೋಟ್ಯಾಂತರ ರೂಪಾಯಿ ಸುರಿಬೇಕಲ್ಲಿ. ಅಂಥ ಒಂದು ಅದ್ಭುತವಾದ ಕಾಮಗಾರಿ ನಮ್ಮ ಕೈಯಿಂದ ಮಾಡಿಸ್ಕೊಂಡು ಅಂದರೆ ನಮಗೆ ಯಾವುದೋ ಪೂರ್ವದ ಪುಣ್ಯ ಅನ್ಬೋದು. ನನ್ನ ಹತ್ರ ಮಾಡೋದಕ್ಕೆ 1 ರೂಪಾಯಿ ಸಹಿತ ಇಲ್ಲ. ಇಲ್ಲಿ ಬರೋಂಥದ್ದನ್ನು ಏನು ವ್ಯಯ ಮಾಡ್ದಿರಾ, ವೇಸ್ಟ್ ಮಾಡ್ದಿರಾ, ಒಂದು ಕಡೆ ಅದನ್ನು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಮಾಡ್ತಾರಂಥದ್ದು. ಇಂಥ ಒಂದು ಬಡಪಾಯಿ ಕೈಯಿಂದ ಆ ತಾಯಿ ಒಂದು ಮಹತ್ ಕಾರ್ಯ ಮಾಡಿಸ್ಕೊಂಡ್ರು ಅಂದರೆ ಆ ತಾಯಿ ಒಂದು ಜಾಗದಲ್ಲಿ ಸಾಕ್ಷಾತ್ವಾಗಿ ತಾಯಿ ಬಂದು ನಿಲ್ಲಿಸಿಬಿಟ್ಟವಳೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ, ಪೀಠ ಆಸನದಲ್ಲಿ ಕುತ್ಕೊಂಡ್ಬಿಟ್ಟವಳೆ. ಅಂದರೆ ರೂಪ ಮಾತ್ರ ಜಗತ್ತು ತೋರಿಸ್ಬೇಕು. ಆ ರೂಪ ತೋರಿಸೋಂಥ ಅದೃಷ್ಟ ಇನ್ನು 2 ವರ್ಷಕ್ಕೆ ಬರುತ್ತೆ ನಮ್ಮ ಕರ್ನಾಟಕದವರೆಗೆ, ನಮ್ಮ ಕನ್ನಡಿಗರು. ಈ ಒಂದು ತಾಯಿಯ ಒಂದು ಅನುಗ್ರಹ ಸಿಕ್ಕಿಬಿಟ್ರೆ ಈ ಜಗತ್ತಿನಲ್ಲಿ ಯಾವ ಸಮಸ್ಯೆನೂ ಸಹಿತ ನಮ್ಮ ಸುಳಿವು ಸಹಿತ ಸಿಗೋದಿಲ್ಲ. ಏನೇ ನಡೀತಾ ಇದ್ರು ಸಹಿತ ಅನ್ನದಾಸೋಹ ಆಗಿರ್ಬೋದು, ಮರಂತ ಭಕ್ತಾದಿಗಳ ವಸತಿ ಆಗಿರ್ಬೋದು, ಪ್ರತಿಯೊಂದು 150 ರೂಪಾಯಿ ಅಡಿಕೆ ತಗೊಳ್ತಾರೋ ಅವರು ದೇಣಿಗೆನೇ ಮಾಡ್ತಾರಂಥದ್ದು. ವಿಶೇಷವಾಗಿ ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 5ರಿಂದ ಸಂಜೆ 7 ತನಕ ಹಾಗೂ ಇನ್ನೊಂದು ವಿಶೇಷವಾಗಿ ಏನಂದರೆ ನಮ್ಮ ಕ್ಷೇತ್ರದ ವಿಡಿಯೋ ಮೇಲೆ ಕೆಲವೊಬ್ಬರು ಶಾಸ್ತ್ರ ನಂಬರ್ನ ಡಿಸ್ಪ್ಲೇ ಮಾಡಿ ಸುಮಾರು ದಿನಗಳ ಹತ್ರ ದುಡ್ಡು. ಇಲ್ಲಿ ಫೋನಲ್ಲಿ ಯಾವುದೇ ರೀತಿ ಶಾಸ್ತ್ರ ಇರಲ್ಲ. ಕ್ಷೇತ್ರಕ್ಕೆ ಬರಬೇಕು, ತಾಯಿಯ ಒಂದು ಅನುಗ್ರಹ ಪಡಿಬೇಕು. ಇಲ್ಲಿ ಯಾವುದೇ ರೀತಿ ಯಾರು ಫೋನ್ ಮಾಡಿದ ಫೋನಲ್ಲಿ ಶಾಸ್ತ್ರ ಹೇಳ್ತೀನಿ, ದುಡ್ಡಾಕಿ 5,000 ಹಾಕಿ 10,000 ಹಾಕಿ ಹೆಣ್ಮಕ್ಳು ವಿಡಿಯೋಗಳು ಮಾಡಿ ಅದ್ರ ಮೇಲೆ ಕ್ರಮ ತಗೊಂಡು ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಯಾವುದೇ ರೀತಿ ಯಾರೂ ಸಹಿತ
ಯಾಮಾರಕ್ಕೆ ಹೋಗಬೇಡಿ. ನೀವು ಒಂದು ಇವತ್ತು ಬರಿಲ್ಲ ಅಂದರೆ ಇನ್ನೊಂದು ತಿಂಗಳಿಗನಾಗಲಿ ಕ್ಷೇತ್ರಕ್ಕೆ ಬಂದೋಗಿ. ಫೋನಲ್ಲಿ ಯಾವುದೇ ರೀತಿ ನಿಮಗೆ ಇಲ್ಲಿ ಶಾಸ್ತ್ರ ಆಗಲಿ ಏನಾಗಲಿ ನಡೆಯಲ್ಲ. ಇನ್ನೊಂದು ಬರೋರಿಗೆ ಅಡ್ರೆಸ್ ಹೇಳ್ಬೋದು ಅಷ್ಟೇ, ನಾವು ಬೇರೆ ಏನೂ ಇಲ್ಲ. ದರ್ಶನ ಬರಬೇಕು, ಕ್ಷೇತ್ರ ದರ್ಶನ ಮಾಡಬೇಕು, ತಾಯಿ ಅನುಗ್ರಹ ಪಡಿಬೇಕು, ಇಷ್ಟೇ ಇಲ್ಲಿ. ಇದಕ್ಕೆ ಮಿಂಚಿದಾದ್ದು ಯಾವುದೂ ಇಲ್ಲ ಇಲ್ಲಿ. ಪ್ರತಿಯೊಬ್ಬರು ಸಹಿತ ಕ್ಷೇತ್ರ ದರ್ಶನ ಮಾಡಿ.